Hi, good evening, dear students. This is Kasimappa, Assistant Mathematics teacher from Real Navodaya Coaching Center, Sindhanuru. Dear students, ಪ್ರೀತಿಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಾನು ಈ ಒಂದು ಸ್ವಾಭಾವಿಕ ಸಂಖ್ಯೆಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಸಮಸ್ಯೆಗಳನ್ನು ಇಂಗ್ಲಿಷ್ ಮಾಧ್ಯಮದಲ್ಲಿ ಆಂಗ್ಲ ಮಾಧ್ಯಮದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದೆ. ಅಂದರೆ ಯಾವೆಲ್ಲ ವಿದ್ಯಾರ್ಥಿಗಳು ಇಂಗ್ಲಿಷ್ ಮೀಡಿಯಂನಲ್ಲಿ ಕೋಚಿಂಗನ್ನು ತಗೊಂತಾರೋ ಅಂಥ ಮಕ್ಕಳಿಗೆ ನಾನು ಏನು ಮಾಡ್ತಾ ಇದ್ದೀನಿ, ಸಪರೇಟ್ ಇಂಗ್ಲಿಷ್ ಮೀಡಿಯಂ ಕ್ಲಾಸಸ್, ಸಪರೇಟ್ ಕನ್ನಡ ಮೀಡಿಯಂ ಕ್ಲಾಸಸ್ಸನ್ನು ಮಾಡ್ತಾ ಇದ್ದೀನಿ. ಇವಾಗ ಅದೇ ಒಂದು ಕ್ವಶನ್ಸ್ಗಳನ್ನು ನಾವೇನು ಮಾಡೋಣ, ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೆ ನೋಡೋಣ. ನೋಡ್ರಿ, ಫಸ್ಟು ಮೊದಲೇ ಕ್ವಶನ್ ಏನಿದೆ ಅಂತ ಹೇಳಿದ್ರೆ, ಮೊದಲ 20 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡು ಹಿಡಿಯಿರಿ. ನಮ್ಗೆ ಸೂತ್ರ ಗೊತ್ತಿದೆ. ಏನಂತ ಹೇಳಿದ್ರ, ಮೊದಲ 20 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಹೆಂಗೆ ಕಂಡುಹಿಡಿಯೋದು ಅಂತ ಹೇಳಿದ್ರ, ಸಿಗ್ಮಾ 20 is equal to, ಡೈರೆಕ್ಟ್ ಬರೀಬೇಕು, ಸೂತ್ರದಲ್ಲಿ ಬರೀಬಹುದು ನೀವು. ಸಿಗ್ಮಾ n is equal to n into n plus 1 divided by 2. ಎಸ್, ಈ ಒಂದು ಪ್ಲೇಸ್ ನಲ್ಲಿ ಏನು ಕೊಟ್ಟಿದ್ದಾರೆ, ಅವರಲ್ಲಿ n ಕೊಟ್ಟಿದ್ದಾರೆ. n ಪ್ಲೇಸ್ ನಲ್ಲಿ ನಮಗೆ 20 ಇದೆ. 20 into 20 plus 1 divided by 2. ನೆಕ್ಸ್ಟ್ ಏನಾಗುತ್ತಿದೋ, 20ಕ್ಕೆ 20 as it is, 20 plus 1 ಏನಾಗುತ್ತಾ 21 divided by 2. ಕ್ಯಾನ್ಸಲ್ ಮಾಡ್ರಿ, 2 1 2, 2 10 20. ಏನು ಉಳಿತಿನ್ನ, 10 8 21 ಉಳಿಯಿತು. 21 21 ಅಥವಾ 21 ಗುಂಡ್ಲೆ 21, ಒಂದು 0 ಉಳಿತಾ, ಹಚ್ಚಿಬಿಟ್ಟ, ಆನ್ಸರ್ ಮುಗಿಯಿತು. ಅಂದ್ರೆ ಮೊದಲ 20 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಎಷ್ಟಾಗುತ್ತೆ, 210. ಇದು ಒಂದನೇ ಪ್ರಶ್ನೆಗೆ ಉತ್ತರ. ಎರಡನೇ ಪ್ರಶ್ನೆ ನೋಡ್ರಿ, ಮೊದಲ 10 ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡ್ರಿ. ನಮಗೆ ಸೂತ್ರ ಏನಿದೆ, ಎಸ್, ಸಿಗ್ಮಾ n is equal to n ಸ್ಕ್ವೇರ್ ಇದೆ. ಇದು ಯಾವುದಕ್ಕಂತ ಹೇಳಿದ್ರ, ಬೆಸ ಸಂಖ್ಯೆಗಳ ಮೊತ್ತ ಕಂಡು ಹಿಡಿಯಲು, ಎಸ್ಪೆಷಲಿ ಸ್ವಾಭಾವಿಕ ಅಂದ್ರೆ ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯಲಿಕ್ಕೆ ಸಿಗ್ಮಾ n is equal to n ಸ್ಕ್ವೇರ್. ಬರ್ಕೋರಿ, ಇವಾಗ ಏನಾಗುತ್ತಲ್ಲೋ, ಡೈರೆಕ್ಟ್ ಆಗಿ ಹಚ್ಚಿದ್ರೆ ಏನಾಗುತ್ತಪ್ಪ, 10 ಸ್ಕ್ವೇರ್ ಅಂದ್ರೆ 10 into 10 is equal to ಎಷ್ಟು ಬರುತ್ತದು, 100. ಎಸ್, ಮೊದಲ 10 ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಎಷ್ಟಾಗಿರುತ್ತೆ, 100. ಮೂರನೇ ಪ್ರಶ್ನೆ, ಮೊದಲ 40 ಸಮ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ. ಸಮ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತಕ್ಕೆ ಒಂದು ಸೂತ್ರ ಇದೆ, ಸಿಗ್ಮಾ n is equal to n into n plus 1. ಇದು ಸೂತ್ರ. ಈ ಒಂದು n ಪ್ಲೇಸ್ ನಲ್ಲಿ ನಾವು 40 ಅನ್ನು ಹಾಕೋಣ. 40 into 40 plus 1 ಏನಾಗಿರುತ್ತದು, is equal to 40ಕ್ಕೆ 40 ಹಂಗೆ ಇರಲಿ, 40 plus 1 ಎಷ್ಟಾಗಿರುತ್ತೆ, 41. ಇವಾಗ ಅವೆರಡನ್ನು ಮಲ್ಟಿಪ್ಲೈ ಮಾಡೋಣ. ಸಿಂಪಲ್ ಆಗಿ 41 into 4 ಮಾಡ್ಬಿಡ್ರಿ, ಬಂದು ಉತ್ತರಕ್ಕೆ 0 ಕೊಟ್ಟರೆ ಆನ್ಸರ್ ಸರಿ ಹೋಗುತ್ತೆ. 4 1 4, 4 4 16, 1 0 ನಾವು ತಗೊಂಡಿಲ್ಲ, ಫೈನಲ್ ಆಗಿ ಕೊಟ್ಬಿಟ್ರೆ ಎಷ್ಟಾಗಿರುತ್ತೆ ಉತ್ತರ, 1640. ಅಂದ್ರೆ ಮೊದಲ 40 ಸಮ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಎಷ್ಟಾಗಿರುತ್ತೆ, 1640. ನೆಕ್ಸ್ಟ್ ಕೊನೆಯ ಪ್ರಶ್ನೆ, ಮೊದಲ 200 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ. ಸೇಮ್ ಫಾರ್ಮುಲಾ, ಫಸ್ಟ್ ಏನ್ ಸಾಲ್ವ್ ಮಾಡಿದ್ರಲ್ಲ ನಾವು ಅದೇ. ಸಿಗ್ಮಾ n is equal to n into n plus 1 divided by 2. ಎಸ್, n ಏನಿದೆ ನಮಗ 200 ಇದೆ, 200ಕ್ಕೆ 200, 200 plus 1 divided by 2 as it is. 200ಕ್ಕೆ 200 into 201 whole divided by 2. ಕ್ಯಾನ್ಸಲ್ ಮಾಡ್ಬಿಡ್ರಿ ಇದನ್ನ. 2 1 2, 2 1 2 0 as it is. ಏನಾಗಿರುತ್ತೆ ಇದನ್ನ ಹೆಂಗ್ ಬರ್ಬೋದು ಅಂತ ಹೇಳಿದ್ರ, 201 8 ಅಥವಾ ಹಿಂಗಾದ್ರೂ ಬರೀ ನಡೀತಾ, 100 8 201. ಒಂದನ್ನ 201 ಜೊತೆಗೆ ಗುಣಾಕಾರ ಮಾಡಿದ್ರೆ 200 ಒಂದೇ ಬರುತ್ತೆ, 200 ಒಂದೇ ಬರುತ್ತೆ. 2 0 ಹಚ್ಚಿಬಿಟ್ರೆ ಮುಗೀತು.
ಅಂದ್ರೆ ಎಷ್ಟಾಗಿರುತ್ತೆ ಉತ್ತರ 20,100 ಅಂದ್ರೆ ಮೊದಲ 200 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಎಷ್ಟಾಗಿರುತ್ತೆ ನಮಗ 20,100 ಆಗಿರುತ್ತೆ. ಎಸ್, ಇಲ್ಲಿ ಕೇವಲ ಒಂದೊಂದು ಪ್ರಾಬ್ಲಮ್ಗಳನ್ನು ಮಾತ್ರ ಸಾಲ್ವ್ ಮಾಡಿದ್ರೆ ಸಾಕಾಗದು. ನಿಮ್ಮ ಒಂದು ನವೋದಯಕ್ಕೆ ತರಬೇತಿ ಆಗಿರ್ಬೋದು, ಸೈನಿಕಕ್ಕಾಗಿರ್ಬೋದು, ಮುರಾರ್ಜಿಗಾಗಿರ್ಬೋದು, RMS ಶಾಲೆಗಳಿಗಾಗಿರ್ಬೋದು, ನೀವು ಇಂಥ 20 ಅಂದ್ರೆ ಈ ಒಂದು ಸಂಖ್ಯೆಗಳನ್ನ ಬದಲು ಮಾಡಿಕೊಳ್ಳುವ ಮುಖಾಂತರ 20 ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ಬೇಕು. ಒಂದು ಪ್ರಶ್ನೆ ಅರ್ಥ ಆಯ್ತು ಅನ್ಕೋರಿ, ಒಂದು ಪ್ರಶ್ನೆ ಆನ್ಸರ್ ಅದು ಹೆಂಗ್ ಸಾಲ್ವ್ ಮಾಡ್ಬೇಕಂತ ಹೇಳಿ 20 ಪ್ರಾಬ್ಲಮ್ಗಳನ್ನ ಫಸ್ಟ್ ಅದಕ್ಕೆ, 20 ಪ್ರಾಬ್ಲಮ್ ಸೆಕೆಂಡ್ ಅದಕ್ಕೆ, 20 ಪ್ರಾಬ್ಲಮ್ಗಳನ್ನ ಮೂರನೇದಕ್ಕೆ, ಈ ತರ ಸಾಲ್ವ್ ಮಾಡಿದ್ರೆ ನಿಮಗೆ ವಿಷಯ ಮನದಟ್ಟಾಗುತ್ತೆ. ಓಕೆ ಪ್ರೀತಿಯ ವಿದ್ಯಾರ್ಥಿಗಳೇ, ಅರ್ಥ ಆಯ್ತು ಅನ್ಕೊಂತೀನಿ. ಏನಾದರೂ ಡೌಟ್ ಇದ್ರೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾನು ಕ್ಲಾರಿಫಿಕೇಶನ್ ಮಾಡ್ತೀನಿ. ಧನ್ಯವಾದಗಳು.